ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪಂಚ ಗ್ಯಾರಂಟಿ ಅಧ್ಯಕ್ಷರಾದಂತಹ ಉಮಾಶಂಕರನವರೇ ಹಾಗೂ ಕಾರ್ಗಿಲ್ ವೆಂಕಟೇಶನ್ ಅವರೇ ಹಾಗೂ ಎಲ್ಲ ನಮ್ಮ ಹಿರಿಯರೇ ಕಿರಿಯರೇ ಅಣ್ಣ ತಮ್ಮಂದ್ರೆ, ಇವತ್ತು ನಮ್ಮ ಈ ಗ್ರಾಮದಲ್ಲಿ ಸಣ್ಣ ಗ್ರಾಮ ಆಗಿದ್ರು ಕೂಡ ನೀವು ಕ್ರಿಕೆಟ್ ಅನ್ನು ಆಯೋಜನೆ ಮಾಡಿ 48 ತಂಡ ಬಂದಿದೆ ಅಂದ್ರೆ ನಿಮ್ಗೆ ಎಷ್ಟು ಆಸಕ್ತಿ ಇದೆ, ಈ ಕ್ರೀಡೆಯಲ್ಲಿ ಎಷ್ಟು ಆಸಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಮುಂದಿನ ದಿನದಲ್ಲಿ ನಿಮ್ಮಂತ ಯುವಕರು ಎಲ್ಲ ಕೂಡ ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ಬೇಕಂದ್ರೆ ನಿಮ್ಮಲ್ಲಿ ಒಂದು ಡೆಡಿಕೇಶನ್ ಇರಬೇಕು, ಆಟದಲ್ಲಿ ಆಸಕ್ತಿ ಇರಬೇಕು. ಆಸಕ್ತಿ ಇದ್ರೆ ಸಾಕಾಗಲ್ಲ, ಅದರ ನಿರಂತರ ಪ್ರಯತ್ನ ಇರಬೇಕು. ಇಲ್ಲೇ ಒಂದು ನಮ್ಮ ವಿಲೇಜ್ ಜೀವಡ್ಡಲ್ಲಿ ಪಕ್ಕದಲ್ಲಿ ಗುರುಪಲ್ಲಿ ಅಂತ ಒಬ್ಬ ಲಕ್ಷ್ಮೀನಾರಾಯಣ್ ಅಂತ ಇದ್ದಾರೆ. ಅವರು ಅಂತಾರಾಷ್ಟ್ರೀಯ ವಾಲಿಬಾಲ್ ತಂಡದಲ್ಲಿ ಆಟ ಆಡಿದ್ದಾರೆ. ಅವರೇನು ದೂರ ಇಲ್ಲ, 5 ಕಿಲೋಮೀಟರ್ 6 ಕಿಲೋಮೀಟರ್ ಇದೆ ಅಕ್ಕಪಕ್ಕದಲ್ಲಿ. ಸೊ ಹಾಗಾಗಿ ನೀವು ಕೂಡ ಮುಂದಿನ ದಿನದಲ್ಲಿ ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಬೇಕು. ಜಿಲ್ಲಾ ಮಟ್ಟದಲ್ಲಾಗ್ಬೋದು, ತಾಲೂಕು ಮಟ್ಟದಲ್ಲಾಗ್ಬೋದು, ರಾಜ್ಯ ಮಟ್ಟದಲ್ಲಾಗ್ಬೋದು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ಅಂತ ಯಾರಿಗಾದ್ರೂ ಆಸಕ್ತಿ ಇದ್ರೆ ಅದಕ್ಕೆ ಆದ ಒಂದು ತಂಡವನ್ನು ರಚನೆ ಮಾಡ್ತಾ ಇದೀವಿ. ನಮ್ಮ ಮಂಡಿಕಲ್ ಮಂಜುವನ್ನವರು ತುಂಬಾ ಕ್ರಿಕೆಟ್ಗೆ ತಾಲೂಕಿನಲ್ಲಿ ಎಲ್ಲೇ ಆಟ ನಡೀಬೇಕು ಅಂದ್ರು ಅವರು ಮುಂದೆ ಇರ್ತಾರೆ. ಎಲ್ಲ ಸಮಾಜ ಸೇವಕರು ಯಾರೇ ಬರ್ಲಿ ಅವ್ರಿಗೆ ಆಹ್ವಾನ ಕೊಟ್ಟು ಈ ತರ ಕ್ರಿಕೆಟ್ ನಡೆಸಬೇಕು ಅಂತ ಅವ್ರದೇ ಆದಂತ ಒಂದು ಸ್ಟ್ರಾಟಜಿಯಿಂದ ಅದನ್ನು ಮಾಡ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಏನಾದ್ರೂ ಆತರ ಆಸಕ್ತಿ ಇದ್ರೆ ಅವ್ರಿಗೆ ಖಂಡಿತ ತಿಳಿಸಬಹುದು. ಅದಕ್ಕೆ ಒಂದು ತಂಡ ಇದೆ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ತಂಡ ಇದೆ. ಅದನ್ನ ನಾವು ಗುರುತಿಸಿ ಅಂತ ಪ್ರತಿಭೆಯವ್ರನ್ನ ಕಳಿಸ್ಕೊಡೋಣ. ಅದೊಂದು ಹೇಳ್ತಾ ಹಾಗೆ ಸೊ ನಿಮ್ಮ ಈ ಒಂದು ಯಾರಿಗಾದ್ರೂ ಆತರ ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾದ ಈಗಿನ DK ಶಿವಕುಮಾರ ಸಾಹೇಬ್ರವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಒಂದು ಯುವಕರಿಗೆ ಅಂತ ಒಂದು 10 ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಅಂತ ಹೇಳಿ ಒಂದು ಸಂಘ ಮಾಡಿ ಅದಕ್ಕೆ ಭಾರತ್ ಜೋಡೋ ಇದರಲ್ಲಿ ಒಂದು ಅನೌನ್ಸ್ ಮಾಡಿದ್ದಾರೆ. ಹೌದಲ್ಲ? ಸೊ ಆ ಇದರಲ್ಲಿ ನಿಮ್ಮ ಪಂಚಾಯತಿ ಈಗೇನು ನಮ್ಮ 30 ಪಂಚಾಯತಿಗಳಿಗೆ ನಾವು ಮಿನಿಮಮ್ 10 ಲಕ್ಷ, ಒಂದು ಪಂಚಾಯತಿಗೆ 10 ಲಕ್ಷವನ್ನು ಪಡಿಬಹುದು. ಅದು ನಮ್ಮ ಸರ್ಕಾರದಲ್ಲಿ ಅದನ್ನು ಸೇರ್ಕರಣೆ ಮಾಡಲಾಗಿದೆ. ನಿಮ್ಮಲ್ಲಿ ಯಾರಾದ್ರೂ ಆ ತರ ತಂಡಗಳನ್ನು ರಚನೆ ಮಾಡಿ ನಿಮ್ದೇ ಆದಂತ ಯುವಕರ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು, ಶಕ್ತಿಯನ್ನ ರೂಪಿಸಬೇಕು. ಎಲ್ಲ ತಂಡ ಆಗ್ಬೋದು, ಕ್ರಿಕೆಟ್ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಯಾವುದೇ ತಂಡ ಆಗ್ಬೋದು. ಈ ತರ ಆಡ್ಲಿಕ್ಕೆ ಅವಕಾಶಗಳಿದೆ. ಈಗ ಸರ್ಕಾರ ಕೂಡ ಮುಂದೆ ಬಂದಿದೆ. ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದರೆ ಯುವಕರಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡಬೇಕು. ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತ್ ಆಗ್ಬೋದು, ತಾಲೂಕ್ ಪಂಚಾಯತ್ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅಂದ್ರೆ ಯುವಕರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಯುವಕರು ಕ್ರಿಕೆಟ್ ಒಂದೇ ಅಲ್ಲ, ರಾಜಕೀಯ ರಂಗದಲ್ಲಾಗ್ಬೋದು, ಆಟದಲ್ಲಾಗ್ಬೋದು, ಎಜುಕೇಶನ್ ಆಗ್ಬೋದು ಮುಂದುವರಿಬೇಕು. ಯಾವುದೇ ರೀತಿಯಾದಂತಹ ಕೆಟ್ಟ ಚಟಗಳಿಗೆ ನೀವು ಬಾಯಿಸರಾಗಬಾರ್ದು ಅಂತ ಹೇಳ್ತಾ ಈ ಮುಖಾಂತರ ನನಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸ್ತಾ ನಿಮಗೆ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.